ಬ್ರೇಕ್ ನಂತರ ಸಾವಿನ ಕಣಿವೆಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ದುರಂತಕ್ಕೆ ದೇವರ ಮುನಿಸು ಕಾರಣ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಅದಕ್ಕಾಗಿ ಅಲ್ಲಿನ ಜನ ಅಷ್ಟೇ ಅಲ್ಲ, ಖುದ್ದು ವಿಮಾನ ನಿಲ್ದಾಣ ಸಿಬ್ಬಂದಿ ಕೂಡ ದೇವರ ಮೊರೆ ಹೋದ್ರು. ಇನ್ನೆಂದೂ ಇಂತಹ ದುರಂತ ಆಗದಿರಲಪ್ಪ ಅಂತ ದೇವರಿಗೆ ಪ್ರಾರ್ಥಿಸಿದ್ರು. ಮೇ 22, 2010 ಅಂದಿನ ಆ ದುರಂತದ ನೋವು ಕೇವಲ ಮಂಗಳೂರಿಗೆ ಸೀಮಿತವಾಗಿರಲಿಲ್ಲ. ದುರಂತದಲ್ಲಿ ಮೃತಪಟ್ಟವರಲ್ಲಿ ಹೆಚ್ಚಿನವರು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡಿಗೆ ಸೇರಿದವರು. ಮಂಗಳೂರಿನ ಈ ದುರಂತ ಕರಾವಳಿಯ ಅಸಂಖ್ಯಾತ ಮನಸ್ಸುಗಳನ್ನು ಘಾಸಿಗೊಳಿಸಿದ್ದು ಮಾತ್ರ ಸತ್ಯ. ತಮ್ಮವರನ್ನು ಕಳೆದುಕೊಂಡು ಅಧೀರರಾದಾಗ ತುಳುನಾಡಿನ ದೇವರುಗಳು ಸಾಂತ್ವನ ಹೇಳಲು ಮುಂದಾಗಿದ್ದು ವಿಶೇಷ. ಇದು ಬಜಪೆಯ ಸಿದ್ಧಾರ್ಥನಗರದ ರಾಹುಗುಳಿಗ ಕೋರ್ದಬ್ಬು ದೇವಸ್ಥಾನ. ಮೃತರ ಒಂದೆರಡು ಕುಟುಂಬಗಳು ಪ್ರಶ್ನೆ ಹಾಕಿದಾಗ ಇಲ್ಲಿನ ಪ್ರೇತಗಳಿಗೆ ಮುಕ್ತಿ ಸಿಗಬೇಕು, ಅದಕ್ಕಾಗಿ ಈ ಕ್ಷೇತ್ರದಲ್ಲಿ ದೈವಗಳ ದರ್ಶನ ನಡೆಸಬೇಕೆಂದು ಕಂಡುಬಂತು. ಹೀಗೆ ಇಲ್ಲಿ ಪ್ರೇತ ಶಾಂತಿಗಾಗಿ ವಿಶೇಷ ಪೂಜೆಯೂ ನಡೆಯಿತು. ಸತ್ತವರಂದರೆ ಈಗ ಅವರ ಮನೆಯವರೆಲ್ಲ ಪ್ರಶ್ನೆ ಕೇಳಿ ನೋಡಿದರು. ಆವಾಗ ಗೊತ್ತಾಯ್ತು ಅದು ಒಂದು ದೈವದ ಉಪದ್ರವದಿಂದಾಗಿ ಅವಘಡ ಸಂಭವಿಸಿತ ಅಂತ. ಹಾಗೆ ನೋಡುವಾಗ ಅವರೆಲ್ಲ ಬಂದು ಇಲ್ಲೆಲ್ಲ ನಮ್ಮ ಹತ್ರ ಕೇಳಿದಾಗ ಅದಕ್ಕೆ ಅವರನ್ನೊಂದು ದೈವದ ಕೈಯಿಂದ ಬಿಟ್ಟು ಅವರ ಮನೆಯವರಿಗೆ ಒಪ್ಪಿಸೋದಂತ ಒಂದು ಹಾಗೆ ಕ್ರಮ ಮಾಡಿಕೊಟ್ಟು. ಬಜಪೆ ವಿಮಾನ ನಿಲ್ದಾಣ ಕಾಮಗಾರಿ ಸಂದರ್ಭದಲ್ಲಿ ಕೆಂಜಾರಿನ ಭೂತಗಳಿಗೆ ಸೂಕ್ತ ಕ್ಷೇತ್ರ ನೀಡಿಲ್ಲ. ಹಾಗಾಗಿ ಈ ದೈವಗಳು ಸಂಚಾರ ಹೊರಡುತ್ತವೆ. ಇಂತಹ ಸಂದರ್ಭದಲ್ಲಿ ಗಾಳಿಯಲ್ಲಾದ ಸಣ್ಣ ಬದಲಾವಣೆಯೇ ದುರಂತಕ್ಕೆ ಕಾರಣ ಎಂಬ ನಂಬಿಕೆಯೂ ಜನರಲ್ಲಿದೆ. ದೈವಗಳ ದರ್ಶನದ ಸಂದರ್ಭದಲ್ಲಿ ಇದಕ್ಕೆ ಶಾಶ್ವತ ಪರಿಹಾರವನ್ನೂ ಕಂಡುಕೊಳ್ಳಲಾಯಿತು. ಈ ಒಂದು ವಿಮಾನ ದುರಂತದಲ್ಲಿ ಇಲ್ಲಿ ಪ್ರೇತ ಉಚ್ಚಾಟನೆಯನ್ನು 3 ಮಂದಿಯ ಉಚ್ಚಾಟನೆಯನ್ನು ಮಾಡಿದೆ. ಆದರೆ ಅದು ಏನು ತೊಂದರೆ ಇಲ್ಲ, ದೈವ ಒಳ್ಳೆಯ ರೀತಿಯಲ್ಲಿ ಬಿಟ್ಟುಕೊಟ್ಟಿದೆ. ಅವರಿಗೂ ಕೂಡ ತುಂಬ ಒಳ್ಳೆಯದಾಗಿದೆ. ಇನ್ನು ಕೂಡ ಪ್ರೇತ ಉಂಟಂತೇಳಿ ಅವರ ಸಂಬಂಧಿಕರು ಬಂದು ಹೇಳಿದ್ದಾರೆ. ನಾವೇನು ಇಲ್ಲಿ ಕೇಳಲೂ ಇಲ್ಲ. ದೈವಗಳು ಮಾತ್ರವಲ್ಲ, ಕರಾವಳಿಯ ದೇವರುಗಳು ಸಂತ್ರಸ್ತರಿಗೆ ತಮ್ಮದೇ ಶೈಲಿಯಲ್ಲಿ ಸಾಂತ್ವನ ನೀಡಿದವು. ಕೊಡ್ಯಡ್ಕದ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಮೃತರ ಸದ್ಗತಿಗಾಗಿ ಸಂಜೀವಿನಿ ಮೃತ್ಯುಂಜಯ ಹೋಮವು ನಡೆದದ್ದು ಇದಕ್ಕೆ ಸಾಕ್ಷಿ. ಈ ಹೋಮವನ್ನು ಏರ್ ಇಂಡಿಯಾ ಅಧಿಕಾರಿಗಳೇ ಆಯೋಜಿಸಿದ್ದು ಮತ್ತೊಂದು ವಿಶೇಷ. ಇನ್ನೊಂದೆಡೆ ಉಳ್ಳಾಲದ ದರ್ಗಾ, ನಗರದ ವಿವಿಧ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆಗಳೂ ನಡೆದವು. ಇವೆಲ್ಲವೂ ಧಾರ್ಮಿಕವಾಗಿ ಸಂತ್ರಸ್ತರನ್ನು ಓಲೈಸುವ ಪ್ರಮುಖ ಪಾತ್ರವಹಿಸಿತು ಎಂಬುದನ್ನು ಮರೆಯುವಂತಿಲ್ಲ. ಸುಖೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7, ಮಂಗಳೂರು. ಇಂತಹ ದುರಂತ ಇನ್ನೆಂದೂ ಆಗದಿರಲಿ ಅನ್ನೋದು ನಮ್ಮ ಪ್ರಾರ್ಥನೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.